ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಬನ್ನಿ, ನಿಮಗೆ ಇವತ್ತು ರಿಸಲ್ಟ್ ಯಾವಾಗ ಬರುತ್ತೆ, ಏನು ಗುಡ್ ನ್ಯೂಸು, ಯಾವ ಥರ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡುತ್ತೆ, ತುಂಬ ಗೊಂದಲಗಳಿಂದರೆ ಅದಕ್ಕೆಲ್ಲ ನಿಮಗೊಂದು ಕ್ಲಿಯರಾಗಿ ಆನ್ಸರ್ ಸಿಗುತ್ತೆ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇನಾದರೂ ಇನ್ಫಾರ್ಮೇಟಿವ್ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ನೋಡಿ, ಫಸ್ಟ್ ಆಫ್ ಆಲು ನಾನು ಯಾರಿಗೆ ಗುಡ್ ನ್ಯೂಸ್ ಅನ್ನೋದು ಹೇಳ್ತೀನಿ ಅಂದರೆ, ತುಂಬ ಜನ ಈಗ ಎಕ್ಸಾಮ್ ಬರೆದು ನಿಮ್ಮ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ನಿಮ್ಮ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಅದು ಗುಡ್ ನ್ಯೂಸ್ ಏನಂತಂದ್ರೆ ನಿಮ್ಮದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅದ್ರ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ. ನಮ್ಮ ವೀಡಿಯೋ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂದರೆ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಬಂದಿದೆ, ಹಾಗೂ ಯಾವ ಒಂದು ಕೋರ್ಸ್ಗೆ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿದೆ ಅಂತ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಕಾಮರ್ಸ್ ಸ್ಟೂಡೆಂಟ್ಗೆ ಎಷ್ಟು ಮಾರ್ಕ್ಸು ಮತ್ತು ಹಾಗೂ ಸೈನ್ಸ್ ಸ್ಟೂಡೆಂಟ್ಸ್ಗೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಬಂದೋದು ಅದ್ರ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಈಗ ಬಂದು ಬೋರ್ಡಿಂದ ಬಂದಿರುವಂಥ ಅಪ್ಡೇಟ್ ಏನು, ಹಾಗೂ ತುಂಬ ಜನ ಯೂಟ್ಯೂಬರ್ಸು ನೋಡಿ, ನಾನು ನೋಡಿದಾಗೆ ತುಂಬ ಜನ ಯೂಟ್ಯೂಬರ್ಸು 2 lakhs 3 lakhs ಇರುವಂಥ ಯೂಟ್ಯೂಬರ್ಸೇ ಬಂದ್ಬಿಟ್ಟು ಏನು ಹೇಳ್ತಿದ್ದಂದರೆ, ನಿಮಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಅನ್ನೋದು ಕೊಡ್ತಾಯಿದ್ದಾರೆ. ಏನಪ್ಪ ಅಂದರೆ, ನಿಮಗೆ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ನಿಮ್ಮ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದು ನಾಳೆನೇ ಅನೌನ್ಸ್ಮೆಂಟ್ ಮಾಡಿ, ಬೇಗನೆ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದಂತೆ. ನೋಡಿ, ಈಗ ನೀವೇ ಯೋಚನೆ ಮಾಡಿ, ನೀವು ಸೆಕೆಂಡ್ ಪಿ ಸಿ ರಿಸಲ್ಟು ಜಸ್ಟ್ ಏನಿದ್ರು ಒಂದು ಮುಖ್ಯಮಂತ್ರಿಯವ್ರಿಗೂ ಹೋಗುತ್ತೆ. ನೀವು ಇಮೇಜಿನ್ ಮಾಡ್ಬೋದಾ, ಒಂದು ಪ್ರಧಾನಮಂತ್ರಿ ಅವ್ರಿಗೂ ಹೋಗ್ಬಿಟ್ಟು ನಿಮ್ಮದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋ ಒಂದು ಡೇಟು ಅಲ್ಲವ್ರಿಗೆ ಹೋಗುತ್ತಂತ. ಇದು ಒಂದು ಫಸ್ಟ್ ಆಫ್ ಆಲ್ ಫೇಕ್ ನ್ಯೂಸ್ ಆಗಿರುತ್ತೆ. ಅದನ್ನೆಲ್ಲ ನಂಬೋಟ್ಬಿಟ್ಟು ಯಾವುದಾದ್ರು ಎಲ್ಲೆಲ್ಲೋ ಯೂಟ್ಯೂಬ್ಗೆ ಅಷ್ಟೊಂದೆಲ್ಲ ನೀವೆಲ್ಲ ಕೇಳ್ಬಿಟ್ಟು ಒಂದು ಕರೆಕ್ಟಾಗಿರುವಂಥ ಒಂದು ಜೆನ್ಯೂನ್ ಆಗಿರುವಂಥ ಅಪ್ಡೇಟು ನಮ್ಮ ಚಾನಲಲ್ಲಿ ಸಿಗುತ್ತಿರುತ್ತೆ. ನೋಡಿ, ನಿಜ ಒಂದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂದರೆ, ನಿಮಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಆದಷ್ಟು ನಿಮ್ಮದು ವ್ಯಾಲ್ಯೂಯೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ, ಒಂದು ಕ್ವಾಲಿಟಿ ಅನ್ನೋದು ಒಂದು ಎಜುಕೇಷನ್ಸ್ಗೆ ಒಂದು ಕರೆಕ್ಟಾಗಿ ಒಂದು ಗ್ರೇಸ್ ಮಾರ್ಕ್ಸ್ ಎಲ್ಲ ಸುಮ್ಮನೆ ಕೊಡೋಕೆ ಹೋಗಬೇಡಿ. ಅದಕ್ಕೆ ಎಷ್ಟು ಸ್ಟೂಡೆಂಟ್ಸ್ಗೆ ಎಷ್ಟು ಅರ್ಹರ್ ಇದ್ದಾರೆ ಆ ಒಂದು ಮಾರ್ಕ್ಸ್ ಕೊಟ್ಟು ಬೇಗನೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ನಿಜ, ಮಧು ಬಂಗಾರಪ್ಪ ಅವರು ಅದೇ ರೀತಿ ಹೇಳಿದ್ದಾರೆ. ಬೋರ್ಡ್ ಅವರು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕಷ್ಟ ಒಂದು ಅದಕ್ಕೆ ಪ್ರತಿಫಲ ಆಗುವಂತೆ ಅವರು ಕೂಡ ಒಂದು ನಿಮ್ಮದು ವ್ಯಾಲ್ಯೂಯೇಷನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಯಾಕಂದರೆ ಮೌಲ್ಯಮಾಪನ ಮಾಡಿದವರು ಆ ಒಂದು ಟೀಚರ್ಸ್ಗಳು ಹೇಳಿರುವಂಥ ಮಾತುಗಳು ನಾನು ಯಾವ ಥರ ಏನೇನು ಸುಮ್ಮನೆ ಹೇಳೋಕ್ಕಾಗಲ್ಲ. ಅಂದರೆ ಒಂದೊಂದು ಸಬ್ಜೆಕ್ಟ್ದು ಮೌಲ್ಯಮಾಪನ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅಂದರೆ ನಿಮ್ಮದು ಡೇಟಾನ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ವೆಬ್ಸೈಟಲ್ಲಿ ಎಂಟ್ರಿ ಮಾಡೋದಂದರೆ ವೆಬ್ಸೈಟಲ್ಲಿ ಅವ್ರು ಎಂಟ್ರಿ ಮಾಡಲ್ಲ, ಅದಕ್ಕಾದೇ ಒಂದು ಡೇಟಾ ಬೇಸ್ ಅನ್ನೋದಿರುತ್ತೆ. ಆ ಡೇಟಾ ಬೇಸಲ್ಲಿ ನಿಮ್ಮದು ಒಂದು ಜಸ್ಟ್ ನಿಮ್ದು ಏನು ರಿಜಿಸ್ಟರ್ ನಂಬರ್ ಇರುತ್ತೋ ಆ ರಿಜಿಸ್ಟರ್ ನಮಗೆ ಕರೆಸ್ಪಾಂಡಿಂಗು ಆ ಮಾರ್ಕ್ಸ್ ಅನ್ನೋದು ಎಂಟ್ರಿ ಮಾಡಬೇಕಾಗಿರುತ್ತೆ. ನೋಡಿ, ಅದನ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಜಸ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಒಂದು ಆಲ್ರೆಡಿ ಎಲ್ಲ ಡೇಟಾ ಎಂಟ್ರಿ ಆಗಿ ಎಲ್ಲ ಕರೆಕ್ಟಾಗಿದ್ದಾಗೇ ಮಾತ್ರ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು. ಇದೆಲ್ಲ ಇದ್ಮೇಲೆ ಜಸ್ಟ್ ನಿಮಗೆ ಮಧು ಬಂಗಾರ ಅಂದರೆ ಎಜುಕೇಷನ್ ಮಿನಿಸ್ಟರ್, ಅಂದರೆ ಯಾರೇ ಇರಲಿ ಅದು ಎಜುಕೇಷನ್ ಮಿನಿಸ್ಟ್ರು ಈ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿದೆ ಅಂದರೆ ಅದು ಬಿಫೋರ್ 1 day ಮುಂಚೆನೇ ಯಾವಾಗ ಬರುತ್ತೆ ರಿಸಲ್ಟ್ ಅನ್ನೋದು ಡೇಟು ಟೈಮಿಂಗ್ಸ್ ಎರಡು ಮೆನ್ಷನ್ ಮಾಡಲೇಬೇಕು. ಅಕಸ್ಮಾತ್ ನಾಳೆ ಬರ್ತಿದೆ ಅಂದರೆ ಇವತ್ತು ಬಂದ್ಬಿಟ್ಟು ನಿಮಗೆ ನ್ಯೂಸ್ ಅಥವಾ ಪ್ರೆಸ್ ಮೀಟ್ ಕರೆದ್ಬಿಟ್ಟು ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ, ಈ ಟೈಮಿಂಗ್ಸಲ್ಲಿ ಇಷ್ಟು, ಹಾಗೂ ಎಷ್ಟು ಜನ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಡಿಸ್ಟಿಂಕ್ಷನ್ಸಲ್ಲಿ ಬಂದಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ, ಹಾಗೂ ಸೆಕೆಂಡ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಹಾಕೋದು ಹೇಗೆ, ಎಷ್ಟು ಜನ ನೆಕ್ಸ್ಟ್ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲಾಗಿ ಬಂದು ಅವರು ನ್ಯೂಸಲ್ಲಿ ಹೇಳ್ತಾರೆ. ಅದು ಬಂದ್ಬಿಟ್ಟು ನೀವು ಅಷ್ಟು ಜನ ಮಾರ್ಕ್ಸ್ ಈ ಥರ ನೀವು ಯಾವುದ್ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೆ ನಂಬಿಕೊಂಡು ಸುಮ್ಮನೆ ಹೋಗೋಕ್ಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಅದ್ರದ್ದು ಒಂಥರ ಏನಂತಾರಲ್ಲ ಸ್ಟ್ರೆಸ್ ಆಗೆಲ್ಲ ಇರೋಕೆ ಹೋಗಬೇಡಿ. ಫ್ರೀ ಆಗಿರಿ. ಯಾವುದೇ ಥರ ಒಂದು ನೀವು ಗೊಂದಲ ಒಳಗಾಕೆ ಹೋಗಬೇಡಿ ಅಂತ ಹೇಳ್ತೀನಿ, ಒಳಗಾಕೆ ಹೋಗಬೇಡಿ. ಯಾಕಂದರೆ ನಿಮ್ಮದು ರಿಸಲ್ಟ್ ಅನ್ನೋದು ಚೆನ್ನಾಗೇ ಬರುತ್ತೆ. ನೀವೆಲ್ಲ ನನಗೆ ಗೊತ್ತಿದ್ದಂಗೆ ನಮ್ಮ ಹುಡುಗರೆಲ್ಲ ಚೆನ್ನಾಗಿ ಬರೆದಿರ್ತಾರೆ. ಏನೇ ಆಗಲಿ, ಈಗ ಸೆಕೆಂಡ್ ಎಕ್ಸಾಮ್ ಇದೆ, ಥರ್ಡ್ ಎಕ್ಸಾಮ್ ಇದೆ, ಇಂಪ್ರೂವ್ಮೆಂಟ್ ಟೆಸ್ಟ್ ಅನ್ನೋಕ್ಕೆ ನೀವು ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಯಾರು ಇನ್ನೂ ನಿಮ್ಮ ರಿಸಲ್ಟ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಚೆನ್ನಾಗೇ ಬರುತ್ತೆ. ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಿಮ್ಮದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ, ಯಾಕಂದರೆ ನೀವು ತುಂಬ ಒಂದು ವರ್ಷದಿಂದ ಕಾದಿರ್ತೀರ, ನಿಮ್ಗೊಂದು ಕುತೂಹಲ ಜಾಸ್ತಿ ಇರುತ್ತೆ, ಹಾಗೂ ಭಯ ಅನ್ನೋದು ಜಾಸ್ತಿ ಇರುತ್ತೆ. ಯಾರೇ ಆಗಲಿ ಒಂದು ಎಕ್ಸಾಮ್ ಮುಗಿದ ಮೇಲೆ ಆ ಒಂದು ಭಯ ಅನ್ನೋದು ಎಲ್ಲ ಸ್ಟೂಡೆಂಟ್ಸ್ಗೆ ಇದ್ದೇ ಇರುತ್ತೆ. ಓಕೆ, ಅದು ಏನೇ ಒಂದು ಭಯ ಅನ್ನೋದಿರಲಿ, ನಿಮಗೆ ಸ್ಟ್ರೆಸ್ ಮಾಡಿಕೊಂಡು ಊಟ ಬಿಟ್ಕೊಂಡು ನಿದ್ದೆ ಮಾಡ್ದೇನಿದ್ದು ಈ ಥರ ಎಲ್ಲ ಒಂದು ಮಾಡೋಕ್ಕೋಬೇಡಿ. ರಿಸಲ್ಟ್ ಯಾವತ್ತಾಗಲೂ ಒಂದಿನ ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಸಲ್ಟೇ ಒಂದು ದೊಡ್ಡ ಒಂದು ಇದೇನಲ್ಲ, ಇದು ಜಸ್ಟ್ ಹಾಗೆ ಮುಂದೆ ಬರ್ತಾನೆ ಇರುತ್ತೆ. ಅದಕ್ಕೆ ಆಗಲಿ ಏನೇ ಆಗಲಿ ಮುಂದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು, ಒಂದು ನ್ಯೂಸು ಆಗೋ ನಿಮ್ಮದು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ವೀಡಿಯೋ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದಾಗ ಅದ್ರ ಬಗ್ಗೆ ನೀವು ಹೇಳಿದರೆ ನಾನು ಅದ್ರ ನೀಟಾಗಿ ಒಂದು ಇನ್ಫಾರ್ಮೇಟಿವ್ ಆಗಿ ಕಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ಒಂದು ವೀಡಿಯೋನ ಮಾಡ್ತಿರ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಇಲ್ಲೇ ನಮ್ಮ ಈ ಒಂದು ವೆಬ್ಸೈಟಲ್ಲೇ ನೋಡ್ಬೋದು. ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಯಾವುದೇ ಥರ ಇನ್ನೂ ನಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಯಾವುದೇ ಒಂದು ಲಕ್ಷಣ ಇಲ್ಲ. ಯಾಕಂದರೆ ಒಂದು ಫಸ್ಟ್ ಆಫ್ ಆಲ್ ವೆಬ್ಸೈಟ್ ಅನ್ನೋದು ರಿಲೀಸ್ ಆಗೋಕ್ಕೆ ಅಂದರೆ ವೆಬ್ಸೈಟು ಸರ್ವರ್ ಡೌನ್ ಆಗುತ್ತೆ. ಆಗ ನಿಮ್ಮದು ಒಂದು ರಿಸಲ್ಟ್ ಬಿಟ್ಟಿದ ತಕ್ಷಣ ಸರ್ವರ್ ಅನ್ನೋದು ಫುಲ್ ಬ್ಯುಸಿ ಆಗಿರುತ್ತೆ. ಅದು ಆವಾಗ ನೀವು ಲಿಂಕ್ನ ಎಲ್ಲಿ ಸಿಗುತ್ತೆ ಅಂದರೆ, ನೋಡಿ ನಮ್ಮ ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ಯಾಕಂದರೆ ಸರ್ವರ್ ಬ್ಯುಸಿ ಬಂದಾಗ ನೀವು ಮಾರ್ಕ್ಸ್ನ ಅಂದರೆ ರಿಸಲ್ಟ್ನ ಚೆಕ್ ಮಾಡೋಕ್ಕಾಗಲ್ಲ. ಅಟ್ ದ ಪ್ರೆಸೆಂಟ್ ಒಂದೇ ಟೈಮಲ್ಲಿ ಒಂದು ವೆಬ್ಸೈಟಲ್ಲಿ 1,00,000 ಗಂಟಲೆ ಸ್ಟೂಡೆಂಟ್ಸ್ ಹೋಗಿ ರಿಸಲ್ಟ್ ಚೆಕ್ ಮಾಡಬೇಕಂದ್ರೆ ಸರ್ವರ್ನ ಕಂಟ್ರೋಲ್ ಮಾಡೋದು ಎಂತಾದರೂ ಕಷ್ಟ ಆಗಿರುತ್ತೆ. ಸರ್ವರ್ ಡೌನ್ ಆಗಿಬಿಡುತ್ತೆ. ಅಂದರೆ ಫುಲ್ ಎಲ್ಲ ಡೇಟಾ ಬೇಸ್ ಒಂದು ಸ್ವಲ್ಪ
ಕಂಪ್ಲೀಟ್ ಆಗುತ್ತೆ, ಸ್ವಲ್ಪ ಟೈಮ್ ಅಷ್ಟೇ. ಸೊ ಒಂದು 1 hour 2 hours. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಾನು ಅಲ್ಲಿ ನಿಮಗೆ ಇನ್ನೊಂದು ಲಿಂಕ್ ಕೊಡ್ತೀನಿ. ಅದರಲ್ಲಿ ನೀವು ಆಗಿಂದಾಗೇ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು, ಯಾವುದೇ ಥರ ತೊಂದರೆ ಇಲ್ಲದೇ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರ್ತೀನಿ. ಅಲ್ಲಿ ನಿಮಗೆ ಒಳ್ಳೆ ಅಪ್ಡೇಟನ್ನು ಸಿಗುತ್ತೆ, ಯಾವುದೇ ಥರ ಜೆನ್ಯೂನ್ ಆಗಿರೋದೇ ಸಿಗುತ್ತೆ, ಯಾವುದೇ ಥರ ಫೇಕ್ ಎಲ್ಲ ಸಿಗೋದಿಲ್ಲ. ಇಷ್ಟೇ. ಇನ್ನು ಏನಾದರೂ ಒಂದು ಅಪ್ಡೇಟ್ ಇತ್ತಂದರೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ಒಂದು ಬೋರ್ಡ್ ನ್ಯೂಸ್ ಅಂತಂದರೆ ನಿಮಗೆ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಒಂದು ನಿಮಗೆ ಅವರೇ ಬಂದು ಹೇಳ್ತಾರೆ, ಎಜುಕೇಷನ್ ಮಿನಿಸ್ಟ್ರು ಒಂದು ನ್ಯೂಸ್ ಪ್ರೆಸ್ ಮೀಟಲ್ಲಿ ಆದಷ್ಟು ಬೇಗ ನಿಮ್ಗೆ ಏನೋ ಒಂದು ಅಪ್ಡೇಟ್ ಸಿಗುತ್ತೆ. ಅದು ನಾನು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋ ವಾಟ್ಸಪ್ ಗ್ರೂಪಲ್ಲಿ ತಿಳಿಸ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ಇದು ಒಂದು ನಿಮ್ಗೆ ಇಷ್ಟು ಹೇಳಬೇಕಾಗಿತ್ತು. ಆಮೇಲೆ ಎಲ್ಲಿ ಅಲ್ಲೋಗಿದೆ ಈ ನ್ಯೂಸ್, ಇಲ್ಲೋಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆರಾಮ ಏನೇ ಆಗಲಿ ರಿಸಲ್ಟ್ ಬರುತ್ತೆ. ಇಷ್ಟು ಹೇಳಬೇಕಾಗಿತ್ತು. ಒಂದು ಬೋರ್ಡಿಂದ ಯಾವಾಗ ರಿಸಲ್ಟ್ ಬರುತ್ತೆ ಏನು ಅನ್ನೋದು ಇಷ್ಟು ಒಂದು ಗೊತ್ತಾಯ್ತು ಅನಿಸುತ್ತೆ, ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್. ರಿಸಲ್ಟ್ ಏನಾದ್ರು ಅನೌನ್ಸ್ಮೆಂಟ್ ಮಾಡೋ ಒಂದು ಟೈಮಿಂಗ್ಸು ಡೇಟ್ ಏನೋ ಸಿಕ್ಕರೆ ನಾನು ನಿಮಗೆ ತಿಳಿಸ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್. ಮತ್ತು ಮರೆಯೋಕೋಬೇಡಿ, ಒಂದು ನಮ್ಮ ನೀವು ಸೆಕೆಂಡ್ ಪಿ ಸಿ ರಿಸಲ್ಟ್ ನೋಡೋದು ಎಷ್ಟು ಇಂಪಾರ್ಟೆಂಟ್, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ತಿಳಿಸ್ತೀನಿ ಗಾಯ್ಸ್. ಸಿಗೋಣ. ಹ್ಯಾವ್ ಗುಡ್ ಡೇ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.